ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಿಚ್ ಪ್ರಾಪರ್ಟೀಸ್ ಮಹೇಶ್ ಮಾಡುವಂಥ ಅನಂತ ನಮಸ್ಕಾರಗಳು. ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇದು ನಕಾಶೆ ರೋಡು ಇರುವಂಥ 4 ಎಕರೆ ಮಾರುವಂಥ ಜಮೀನು. ಏನು ಈ ಜಮೀನಲ್ಲಿ ನನಗೇನು ಇಷ್ಟ ಆಯಿತು, ಏನು ಇಷ್ಟ ಆಗಿಲ್ಲ, ಜೊತೆಗೆ ಇಲ್ಲಿ ನೀರಿನ ಸ್ಥಿತಿ ಎಲ್ಲವನ್ನು ಕೂಡ ಸಂಪೂರ್ಣವಾದ ಮಾಹಿತಿ ನಿಮಗೆ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಸ್ನೇಹಿತರೆ, ಇದು ನಕಾಶೆ ರೋಡ್ ನೀವು ನೋಡ್ತಾ ಇದ್ದೀರಲ್ಲ, ಇದು ನಕಾಶೆ ರೋಡು. ಇದು ಪರಶುರಾಂಪುರಕ್ಕೆ 6.5 ಕಿಲೋಮೀಟ್ರ್ ಆಗುತ್ತೆ. ಇನ್ನು ಚಳ್ಳಕೆರೆಗೆ 36 ಕಿಲೋಮೀಟ್ರ್ ಆಗುತ್ತೆ. ಇನ್ನು ಬೆಂಗಳೂರಿಗೆ 236 ಕಿಲೋಮೀಟ್ರ್ ಆಗುತ್ತೆ. ಚಿತ್ರದುರ್ಗಕ್ಕೆ 66 ಕಿಲೋಮೀಟ್ರ್ ಆಗುತ್ತೆ. ಅಂದರೆ ಅರ್ಧ ಕಿಲೋಮೀಟ್ರ್ ಹೆಚ್ಚು ಕಮ್ಮಿ 36 ಕಿಲೋಮೀಟ್ರ್ ಆಗುತ್ತೆ. ಇನ್ನು ಈ ಜಮೀನಲ್ಲಿ ನನಗೇನು ಇಷ್ಟ ಆಯಿತು ಅನ್ನೋದನ್ನು ನೋಡೋದಾದರೆ, ಮೊದಲಿಗೆ ಮಣ್ಣು ಪ್ಯೂರ್ ರೆಡ್ ಸಾಯಿಲು ತುಂಬ ಚೆನ್ನಾಗಿದೆ. ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸು, ಮತ್ತು ನಿಮಗೆ ಎಡಭಾಗದಲ್ಲಿ ಅಡಿಕೆ ಹಾಕಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಅಂದರೆ ಅಪೋಸಿಟ್ ಪ್ಲೇಸಲ್ಲಿ ನಿಮಗೆ ನಕಾಶೆ ರೋಡಲ್ಲೇ ಅಲ್ಲಿಂದಾನೇ ಈ ಜಮೀನಿಗೆ ದಾರಿ ಇರೋದು. ಜೊತೆಗೆ ಪಕ್ಕದಲ್ಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸೇ, ಇದು ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸೇ. ಒಂದು ಬೋರ್ ಇದೆ, ಅದು ತುಂಬ ಇಷ್ಟ ಆಯಿತು. ಜೊತೆಗೆ ಮಣ್ಣು ಕೂಡ ತುಂಬ ಚೆನ್ನಾಗಿದೆ. ಅಂದರೆ ಇಲ್ಲಿ ಕಾಲುವೆ ಹೋಗಿದೆ, ಮಣ್ಣು ಬೆಳಕು ಕಾಣಿಸ್ತಿದೆಯಲ್ಲ, ಇದೆಲ್ಲ ಇಲ್ಲಿ ಕೆಳಗಡೆ ಒಂದು ಪೈಪ್ ಹೋಗಿದೆ, ಅದರಿಂದ ಆ ಮಣ್ಣು ಆ ಥರ ಕಾಣಿಸುತ್ತೆ. ಪ್ಯೂರ್ ರೆಡ್ ಸಾಯಿಲು, ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸೇ ಚೆನ್ನಾಗಿದೆ. ಇನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ಜನರಲ್ ಪ್ರಾಪರ್ಟಿ ಪೂರ್ವ. ಇನ್ನು ನೋಡಿರಿ, ನಿಮಗೆ ನಾನು ಎಡಭಾಗದಲ್ಲಿ ಅಂತ ಆಗಲೇ ಹೇಳಿದೆ, ನಿಮಗೆ ಆಪೋಸಿಟಲ್ಲಿ ಅಡಿಕೆ ಹಾಕಿದ್ದಾರೆ, ತುಂಬ ಚೆನ್ನಾಗಿದೆ ಲೊಕೇಶನ್. ಏನು ನೀರಿನ ಸ್ಥಿತಿ ಚೆನ್ನಾಗಿದೆ. ಇದು ಈ ಪರಶುರಾಂಪುರಕ್ಕೆ ಇಲ್ಲಿ 6.5 ಕಿಲೋಮೀಟ್ರ್ ಆಗೋದ್ರಿಂದ ನೀರಿನ ಸ್ಥಿತಿ ಚೆನ್ನಾಗಿದೆ. ನಿಮಗೇನಾದರೂ ಪರಶುರಾಂಪುರ ನಿಯರು ಬೇಕು ಅಂದರೆ ಈ ಕಡೆ ಸ್ವಲ್ಪ ನೀವು ಗಮನ ಹರಿಸ್ಬೋದು. ಇನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ವೇದವತಿ ನದಿಗೆ ಒಂದು 6.5 ಕಿಲೋಮೀಟ್ರ್ 7 ಕಿಲೋಮೀಟ್ರ್ ಆಗುತ್ತೆ. ಚೆನ್ನಾಗಿದೆ ನೋಡಿ, ಪಕ್ಕದಲ್ಲಿ ತೆಂಗು ಹಾಕಿದ್ದಾರೆ, ಇದರಲ್ಲೂ ಒಂದು ಬೋರ್ ಇದೆ. ನಿಮಗೆ ಇದನ್ನು ಮಾರುವ ಉದ್ದೇಶ ಈ ಜಮೀನಿನ ಮಾಲೀಕ ಬೇರೆ ಕಡೆ ಜಮೀನನ್ನು ತೊಗೊಂಡಿದ್ದಾನೆ. ಆದ್ದರಿಂದ ಇದನ್ನು ಮಾರುವ ಉದ್ದೇಶ, ಅದನ್ನು ಹೊರತುಪಡಿಸಿ ಬೇರೆ ಯಾವ ಕಾರಣಗಳು ಇಲ್ಲ. ಜೊತೆಗೆ ತಂಟೆ ತಕರಾರು ಆ ಥರದ್ದು ಯಾವುದೇ ರೀತಿ ಸಮಸ್ಯೆ ಇಲ್ಲ. ನಕಾಶೆ ರೋಡು ದಾರಿದು ಯಾವುದೇ ರೀತಿ ಸಮಸ್ಯೆ ಇಲ್ಲ. ನಾನು ನಿಮಗೆ ಆರಂಭದಲ್ಲೇ ದಾರಿ ತೋರಿಸಿದ್ದೀನಿ. ಇನ್ನು ಇಷ್ಟ ಆಗದೇ ಇರೋಂಥ ಅಂಶದ ಕಡೆ ಗಮನ ಕೊಡೋದಾದರೆ, ಖಂಡಿತ ಸ್ವಲ್ಪ ದಾರಿ ಚಿಕ್ಕದಾಯಿತು ಅನ್ನೋದೊಂದು ಬಿಟ್ಟರೆ ಬೇರೆ ಯಾವ ಸಮಸ್ಯೆನೂ ನನಗೆ ಕಾಣಿಸ್ತಿಲ್ಲ. ನೀರಿನ ಸ್ಥಿತಿ ಚೆನ್ನಾಗಿದೆ, ಅಕ್ಕಪಕ್ಕದಲ್ಲೆಲ್ಲ ಅಗ್ರಿಕಲ್ಚರ್ ಲ್ಯಾಂಡ್ಸು, ತುಂಬ ಚೆನ್ನಾಗಿದೆ ಲೊಕೇಶನ್ನು. ಆದರೆ ದಾರಿ ಸ್ವಲ್ಪ ಚಿಕ್ಕದಾಯಿತು, ನಕಾಶೆ ರೋಡ್ ಚಿಕ್ಕದಾಯಿತು ಅನ್ನೋ ಒಂದು ಇದು ಬಿಟ್ಟರೆ ಬೇರೆ ಏನು ಸಮಸ್ಯೆ ಇಲ್ಲ ಈ ಜಮೀನಿಗೆ. ನಿಮಗೇನಾದರೂ ಈ ಕಡೆ ಇಂಟ್ರೆಸ್ಟ್ ಇದ್ದರೆ ಗಮನ ಹರಿಸ್ಬೋದು. ಚೆನ್ನಾಗಿದೆ ನೋಡೋಕ್ಕೇನು, ಎಲ್ಲ ನೀರಿನ ಸ್ಥಿತಿ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ನನಗೆ ಮೈನಸ್ ಅಂದರೆ ಅದೊಂದು ಹೇಳಿದ್ನಲ್ಲ, ಇಷ್ಟ ಆಗಲಿಲ್ಲ ಅಂದರೆ ದಾರಿ ಸ್ವಲ್ಪ ಚಿಕ್ಕದಾಯಿತು, ಅದೊಂದು ಹೊರತುಪಡಿಸಿ ಬೇರೆ ಯಾವ ಕಾರಣಗಳು ಕೂಡ ಜಮೀನಲ್ಲಿ ಇಲ್ಲ. ರೇಟ್ ಕೂಡ ಹೇಳ್ತೀನಿ ನಾನು ನಿಮಗೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ಕಾಲ್ಸ್ ಏನಾದರೂ ರಿಸೀವ್ ಮಾಡಿಲ್ಲ ಅಂದರೆ ಮತ್ತೆ ನೀವು ವಾಟ್ಸಪ್ಪಲ್ಲಿ ಕೂಡ ನಮಗೆ ಮೆಸೇಜನ್ನು ಮಾಡ್ಬೋದು. ವಾಟ್ಸಪ್ಪಲ್ಲೇ ನಿಮಗೆ ಉತ್ತರ ಕೊಡ್ತೀನಿ. ನೀವು ಒಂದು ವೇಳೆ ನಮ್ಮನ್ನು ಮೀಟ್ ಮಾಡಬೇಕಂದ್ರೆ ಚಳ್ಳಕೆರೆ ನೆಹರು ಸರ್ಕಲ್ ಅನ್ನಪೂರ್ಣೇಶ್ವರಿ ಹೋಟ್ಲ್ ಮೇಲ್ಗಡೆ ನಮ್ಮ ಆಫೀಸ್ ಇರುತ್ತೆ. ನೀವು ಬಂದು ನೇರವಾಗಿ ನಮ್ಮನ್ನು ಭೇಟಿ ಮಾಡ್ಬೋದು. ಆಗ ಕೂಡ ನಿಮಗೆ ಜಮೀನು ತೋರಿಸುವಂಥ ಕೆಲಸ ಮಾಡ್ತೀನಿ, ಯಾವುದೇ ರೀತಿ ತೊಂದರೆ ಇಲ್ಲ. ಇನ್ನು 1 ಎಕರೆಗೆ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಈ ಜಮೀನಿಗೆ 1 ಎಕರೆಗೆ 13 ಲಕ್ಷ ಹೇಳ್ತಾರೆ. ಸ್ವಲ್ಪ ನೆಗೋಷಿಯಬಲ್ ಆಗ್ಬೋದು. ನೇರವಾಗಿ ಓನರ್ ಹತ್ರ ಭೇಟಿ ಮಾಡಿಸ್ತೀನಿ, ಯಾವುದೇ ರೀತಿ ತೊಂದರೆ ಇಲ್ಲ. ನೋಡಿ, ನಿಮಗೆ ಆಪೋಸಿಟಲ್ಲಿ ತುಂಬ ಚೆನ್ನಾಗಿದೆ ಅಲ್ಲೆಲ್ಲ. ನೀವು ಕೂಡ ಇಲ್ಲಿ ತೆಂಗು, ಬಾಳೆ, ಯಾವುದೇ ಬೆಳೆಯನ್ನು ಇಟ್ಟರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಮಣ್ಣು ಪ್ಯೂರ್ ರೆಡ್ ಸಾಯಿಲ್. ಇನ್ನು ಯಾರೆಲ್ಲ ವಿಡಿಯೋ ನೋಡಿದಿರ, ನಾನು ಮತ್ತೆ ಹೇಳ್ತಾ ಇದ್ದೀನಿ, 1 ಎಕರೆ 13 ಲಕ್ಷ ನೆಗೆಷಬಲ್ ಆಗುತ್ತೆ. ಯಾರೆಲ್ಲ ವಿಡಿಯೋ ನೋಡಿದ್ರೆ ನಿಮ್ಮೆಲ್ಲರಿಗೂ ಕೂಡ
ಹೃದಯಪೂರ್ವಕವಾಗಿ ವಂದನೆಗಳನ್ನು ತಿಳಿಸ್ತಾ ಇದು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತು.